ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಒಂದು ಟೇಸ್ಟಿ ಆಗಿರುವಂಥ ರಾಜಗಿರಿ ಪಲ್ಯನ ಮಾಡಿ ತೋರ್ಸಾಕ್ತೀನಿ. ಕೆಂಪು ರಾಜಗಿರಿನ ಇದು ಭಾಳ ಬೆಸ್ಟ್ ಆಗ್ತತಿ. ಈಗ ಸೀಸನ್ನಾಗ ಐತೆ ಅಂತ ಹೇಳಿ ನಾ ಮಾಡಾಕ್ತೀನಿ. ನೋಡ್ರಿ, ಈಗ ಕೆಂಪು ರಾಜಗಿರಿ ಎಳೆದನ್ನು ತೊಗೊಂಡೆ ನಾನು. ಭಾಳ ಚಂದ ಐತಿದು. ಅದನ್ನು ಎಲ್ಲ ಸೋಸಿ ಇಟ್ಕೋಬೇಕಾಗ್ತತಿ. ಎಲ್ಲ ನೋಡ್ರಿ, ಈಗೆಲ್ಲ ತೆಗೆದು ಸೋಸಿ ಇಟ್ಕೋತೀನಿ ನಾನು. ರಾಜಗಿರಿ ಪಲ್ಯ ಆರೋಗ್ಯಕ್ಕೆ ಭಾಳ ಬೆಸ್ಟ್ ರೀ ಇದು. ಇದರಲ್ಲಿ ಐರನ್ ಕಂಟೆಂಟು ಮತ್ತು ಕ್ಯಾಲ್ಸಿಯಮ್ಮು, ಪೊಟ್ಯಾಷಿಯಮ್ ಇರೋದ್ರಿಂದ ಇದು ಹೆಲ್ತಿಗೆ ಭಾಳ ಒಳ್ಳೆಯದು. ಇದರೊಳಗೆ ಫೈಬರ್ ಮಾತ್ರ ಜಾಸ್ತಿ ಐತತ್ರಿ. ಅದರಿಂದ ಇದು ಡೈಜೆಷನ್ ಸಿಸ್ಟಮಿಗೆ ಒಳ್ಳೇದಿದು. ಹಾರ್ಟಿಗೂ ಭಾಳ ಬೆಸ್ಟ್ ಹತ್ರಿ ಇದು. ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗ್ತಾವ ಅಂತ ಹೇಳ್ತಾರೆ ತಿಂದ್ರೆ ಪಲ್ಯ. ದಿನಾನು ಒಬ್ಬೊಬ್ರು ಸಂತ ಶಿಖಾಮಣಿಗಳೆಲ್ಲ ಈ ರಾಜಗಿರಿ ಪಲ್ಯ ಆಗಲಿ, ಕಿರಿಕ್ಷನ್ ಪಲ್ಯ, ಈ ಥರದ ಪಲ್ಯಗಳನ್ನು ಭಾಳ ಉಪಯೋಗ ಮಾಡಿ ತಿಂತಾರೆ. ಅದಕ್ಕೆ ನಾನು ಇದನ್ನೊಂದು ಬೆಸ್ಟ್ ಪಲ್ಯ ಆಗಿರೋದ್ರಿಂದ ಇದನ್ನು ಮಾಡಿ ತೋರ್ಸಾಕ್ತೀನಿ. ಇದನ್ನು ಎಲ್ಲ ಹಿಂಗೆ ಸೋಸ್ಕೋಬೇಕಾಗ್ತತಿ. ಕಡ್ಡಿ ನಮಗೆ ಎಷ್ಟು ಬರ್ಲಾರ್ದಂಗೆ ಎಳೆದು ಬರ್ತೈತೆ ಅಷ್ಟೂ ಹಿಂಗೆ ಚುಟ್ಕೊಂಡು ತೊಗೋಬೇಕಾಗ್ತತಿ. ಅದಕ್ಕೆ ನಾನು ಇದನ್ನ ಹಿಂಗೆ ಪಲ್ಯನ ಸೋಸಿ ಎಲ್ಲ ಮಾಡಿ ತೊಗೊಂಡು ತೊಳೆದು ಇಟ್ಕೋಬೇಕ್ರಿ ಅದನ್ನ. ಈಗ ನೋಡ್ರಿ, ಪಲ್ಯನ ಸೋಸೋದು ಹೀಗೆಲ್ಲ ಕಟ್ ಮಾಡ್ಕೊಂಡು ಸೋಸ್ಬೇಕೀಗ. ಈಗ ನೋಡ್ರಿ, ಇದೈತಲ್ಲ, ಇದನ್ನಷ್ಟು ಈಗೇನು ಎಳೆದು ಎಲ್ಲಿ ತನಕ ಬರ್ತೈತಿ ಅಲ್ಲಿ ತನಕ ಕಟ್ ಮಾಡ್ಕೊಂಡು ತೊಗೋಬೇಕು ನಾವು. ಒಂಚೂರು ಬಿರ್ಸಿತ್ತಂದ್ರೆ ಅದನ್ನ ಬಿಟ್ಟು ಬಿಡ್ಬೇಕು. ಈಗೆಲ್ಲ ನೋಡ್ರಿ, ಇದನ್ನ ಪಲ್ಯ ಸೋಸ್ಕೊಳಕತ್ತೇನೆ ನಾನು. ಇದು ಹೆಲ್ತಿಗೆ ಮತ್ತು ಇದ್ರೊಳಗೆ ನಾರಿನಂಶ ಇರೋದ್ರಿಂದ ಎಲ್ಲ ಶುಗರ್ ಪೇಷಂಟ್ಗಳ್ಗಂತೂ ಭಾಳ ಬೆಸ್ಟ್ ಅಲ್ರಿ ಇವೆಲ್ಲ ನಾರಿನಂಶ ಇರುವಂಥ ಪಲ್ಯಗಳು. ಅದಕ್ಕೆ ನೋಡ್ರಿ, ಈಗ ಇದನ್ನ ತೊಗೊಂಡು ನಾನು ಈಗ ಎಲ್ಲ ಬಿಡಿಸ್ಕೊಳಕತ್ತಾನೆ. ಅದನ್ನ ಚಂದಂಗೆ ಹಿಂಗೆ ಬಿಡಿಸ್ಕೊಂಡ್ರೆ ಇದು ಪಲ್ಯ ಆದಂಗೆ ರೀ. ಇದನ್ನು ಮೇನ್ ಅಂದ್ರೆ ಇದು ಒಂದೇ ಟಫ್ ರೀ ಇದ್ರೊಳಗೆ ಪಲ್ಯ ಬಿಡಿಸ್ಕೊಳ್ಳೋದು. ಮುಂದೆ ಇದನ್ನೆಲ್ಲ ಮಾಡೋದಂತೂ ಭಾಳ ಸಿಂಪಲ್ ಇರ್ತೈತಿ ಇದು. ನೋಡ್ರಿ, ಇದನ್ನ ಎಲ್ಲ ತೊಳೆದು ನಾನು ಕಟ್ ಮಾಡ್ಕೊಂಡು ಎಲ್ಲ ತೊಳೆದು ಇಟ್ಕೊಳಕತ್ತಾನೆ ಈಗ. ಅದು ಎಲ್ಲ ನೀರು ಬಸಿಬೇಕ್ರಿ, ಹಂಗೆ ಇಟ್ಕೋಬೇಕು. ಅದನ್ನ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಸ್ವಚ್ಛಂಗೆ 2-3 ಸಲ ತೊಳಿಬೇಕ್ರಿ. ಯಾಕಂದ್ರೆ ಇದು ಹೊಲದಾಗ ಅದು ಎಲ್ಲ ಬೆಳೆದಿರ್ತಾರಲ್ರಿ, ಮಣ್ಣು ಇರೋದ್ರಿಂದ ಅದನ್ನ ಚೆಂದಂಗೆ ತೊಳ್ಕೊಂಡು ಇಟ್ಕೊಂಡು ಸೋಸಿ ಇಟ್ಕೋಬೇಕ್ರಿ ಕಟ್ ಮಾಡಿ. ನೋಡ್ರಿ, ಇದ್ರಾಗೆಲ್ಲ ನಾನು ಇದು ತೊಳೆದ ಬಸದು ಇಟ್ಕೊಳಕ್ತೀನಿ. ಇದನ್ನ ಒಂದಿಷ್ಟ ಕಟ್ ಮಾಡಿನೂ ಇಟ್ಕೋತೀನಿ ನಾನು ಇದನ್ನ. ಯಾಕಂದ್ರೆ ಕಡ್ಡಿ ಭಾಳ ಇರ್ತೈತಲ್ರಿ, ಹಿಂಗೆ ಕಡ್ಡಿ ಇರೋದನ್ನು ಅದನ್ನ ಕಟ್ ಮಾಡಿ ಇಟ್ಕೋಬೇಕು. ಈಗ ನೋಡ್ರಿ, ಇದು ಎಷ್ಟು ಚಂದ ಐತಿ, ಎಷ್ಟು ಎಳಿದೈತಿ ನೋಡ್ರಿ ಕೆಂಪು ರಾಜಗಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಿ ಪಲ್ಯ ರೀ. ಇದಾಗಲಿ, ಒಂದು ಕಿರಿಕ್ಷನ್ ಪಲ್ಯ ಐತಿ ಇದ್ರೊಳಗೆ ಬರ್ತೈತಿ, ಅದಾಗಲಿ, ಎರಡೂ ಇವು ಭಾಳ ಬೆಸ್ಟ್ ಇರ್ತಾವ್ರಿ. ಹೆಲ್ತಿಗೂ ಭಾಳ ಒಳ್ಳೆಯದು. ನೋಡ್ರಿ, ಈಗ ನಾನು ಏನು ಮಾಡಕತ್ತಾನೆ ಅಂದ್ರೆ ಅದನ್ನೆಲ್ಲನೂ ಪಲ್ಯನ ಬಿಡಿಸಿ ತೊಳೆದು ಕಟ್ ಮಾಡಿ ಇಟ್ಕೊಳಕ್ತಾನೆ. ನೋಡ್ರಿ, ಇಷ್ಟು ಇರ್ತೈತಿಲ್ಲ, ಇದನ್ನು ಕಟ್ ಮಾಡಿ ಇಟ್ಕೋಬೇಕ್ರಿ. ಈಗ ನೋಡ್ರಿ, ಎಲ್ಲ ಬೆಸ್ಟ್ ಇರ್ತೈತೆ ರೀ ಇದು ಎಳೆದು. ಈಗ ಕಟ್ ಮಾಡ್ಕೊಳಕತ್ತಾನೆ ನೋಡ್ರಿ. ಅದನ್ನು ನೋಡಿ ನೀವು ಇದನ್ನು ಮಾಡ್ಕೊರಿ ಆದಷ್ಟು. ಯಾವ್ದಾರ ಹಿಂಗೆ ಕೆಟ್ಟದ್ದಿದ್ರೆ ತೆಗೆದು ಚೆಂದಾಗಿ ಮಾಡಿಕೊಂಡು ತೊಳ್ಕೊಂಡು ಇಟ್ಕೋಬೇಕಾಗ್ತತಿ. ಈಗ ಇದನ್ನ ಕಟ್ ಮಾಡಾಕ್ತಾನೆ ನೋಡ್ರಿ. ಯಾಕಂದ್ರೆ ಇಷ್ಟು ಕಟ್ ಮಾಡಿಕೊಂಡ್ರೆ ಅದು ಉದ್ದುದ ಕೈ ಇರೋದ್ರಿಂದ ಸಣ್ಣ ಪೀಸ್ ಆಗ್ತತ್ರಿ ಅದು. ಯಾಕಂದ್ರೆ ಕಿರಿಕ್ಷನ್ ಪಲ್ಯ ಅನ್ನೋದು ಒಂದು ಸ್ವಲ್ಪ ಅದು ಕಟ್ ಆಗಿದ್ದಂಗೆ ಇರ್ತೈತೆ. ಅದು ಇದೊಂದು ಕಟ್ ಮಾಡ್ಕೋಬೇಕು ನಾವು ರಾಜಗಿರಿ ಪಲ್ಯನ. ಈಗ ಇದಕ್ಕೆ ಈರುಳ್ಳಿ ತೊಗೊಂಡನಿ, ಬೆಳ್ಳುಳ್ಳಿ ತೊಗೊಂಡನ್ರಿ ನಾನು. ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಯಾವುದೇ ಪಲ್ಯ ಆಗಲಿ ಬೆಳ್ಳುಳ್ಳಿಂತ್ರ ಟೇಸ್ಟ್ ಬರ್ತಿರ್ತಾವೆ. ಈಗ ನೋಡ್ರಿ, ಬೆಳ್ಳುಳ್ಳಿ ತೊಗೊಂಡೈತಲ್ಲ, ಇದನ್ನು ಬೆಳ್ಳುಳ್ಳಿನ ನಾನು ಕುಟ್ಟಾಣಿ ಒಳಗೆ ಹಾಕಿ ಕುಟ್ಕೊಳಕತ್ತೇನೆ ರೀ. ಇದನ್ನು ಬೆಳ್ಳುಳ್ಳಿ ಪೇಸ್ಟ್ ಒಂದು ಮಾಡಿ ಇಟ್ಕೊಂಡು ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡೆ ನಾನು. ಈಗ ನೋಡ್ರಿ, ಬೆಳ್ಳುಳ್ಳಿ ತೊಗೊಂಡನಿ. ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋರಿ, ಅಂದರೆ ಇದು ಪಲ್ಯ ಟೇಸ್ಟ್ ಬರ್ತೈತಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಳಕತ್ತೇನೆ ರೀ. ಬೆಳ್ಳುಳ್ಳಿ ಎಲ್ಲ ಬಾಡಿಸಾಗಿಂದ ಉಳ್ಳಾಗಡ್ಡಿನೂ ಹಾಕೋಬೇಕ್ರಿ. ಈರುಳ್ಳಿನೂ ಎಲ್ಲ ಹಾಕ್ಕೊಂಡಿಂದ ನೋಡ್ರಿ, ಈಗ ಇದು ಸೊಪ್ಪು ಇರ್ತೈತಲ್ಲ ಅದನ್ನು ಹಾಕಿಬಿಡ್ಬೇಕು. ಈಗ ಎಲ್ಲ ನಾವು ಸೊಪ್ಪನ್ನು ಕೆಂಪು ರಾಜಗಿರಿ ರೀ ಇದು. ಕೆಂಪು ರಾಜಗಿರಿ ಸೊಪ್ಪನ್ನು ನಾನು ಇಲ್ಲೇ ಹಾಕ್ಕೊಳಕ್ತೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ಹಾಕಬಾರ್ದ್ರಿ. ಯಾಕಂದ್ರೆ ಕರಿಗೆ ಇಷ್ಟ ಆಗಿರ್ತೈತೆ, ಅದು ಉಪ್ಪು ಜಾಸ್ತಿ ಆಗಿಬಿಡ್ತೈತಿ. ಅದಕ್ಕೆ ನೋಡಿ ಹಾಕೋಬೇಕು. ಇದಕ್ಕೆ ಅಚ್ಚ ಖಾರದ ಪುಡಿನೂ ಹಾಕ್ಬೋದ್ರಿ. ಅಚ್ಚ ಖಾರದ ಪುಡಿ ಹಾಕಿ ಉಪ್ಪು ಹಾಕಿ ಇದನ್ನು ಮುಚ್ಚಿಬಿಡ್ಬೇಕ್ರಿ. ಈಗ ನೋಡ್ರಿ, ಈಗ ಏನೇನು ಹಾಕಿದ್ವು, ಬೆಳ್ಳುಳ್ಳಿ, ಈರುಳ್ಳಿ, ಅಚ್ಚ ಖಾರದ ಪುಡಿ, ಉಪ್ಪು, ಇವನ್ನ ಅಷ್ಟು ಹಾಕಿ ಸ್ಟೀಮ್ ಮೇಲೆ ಆಗ್ಬೇಕ್ರಿ. ಇದು ಸ್ಟೀಮ್ ಮೇಲೆ ಬೇಯ್ಬೇಕ್ರಿ ಇದು. ನೋಡ್ರಿ, ಈಗ ಸ್ಟೀಮ್ ಮೇಲೆ ಅದು ಹಿಂಗಾಗಿರ್ತೈತಿ. ಒಂದು 10 ನಿಮಿಷನಾಗ ಇದು ಪಲ್ಯ ರೆಡಿ ಆಗಿಬಿಡ್ತೈತೆ ರೀ. ಅಷ್ಟು ಬೆಸ್ಟ್ ರೀ ಇದು. ಭಾಳ ಜಲ್ದಿ ಆಗಿಬಿಡ್ತೈತಿ. ಈಗ ನೋಡ್ರಿ, ನೀರಿನ ಅಂಶ ಎಲ್ಲ ಹೋಗಿ
ಎಲೆ ಆಗಿ ಅದು ಸ್ಟೀಮ್ನಾಗ ಬೆಂದ್ಬಿಟ್ಟಿರ್ತೈತೆ. ಇಷ್ಟು ಆತಂದ್ರೆ ರೀ ಇದು ಪಲ್ಯ ಮುಗ್ದಂಗೆ ರೀ. ನೋಡಿರಿ ಈಗ ಆಗೈತೆ ನೋಡಿರಿ. ಇದು ಕರಿಗೆ ಇಷ್ಟ ಆಗುತ್ತೆ ರೀ. ಅದು ದೊಡ್ಡ ಸೂಡು ತೊಗೊಂಡ್ರು ಸ್ವಲ್ಪ ಆಗುತ್ತೆ ಅದು ಪಲ್ಯ. ನೋಡಿರಿ ಈಗ ಆತದ್ದು ಖಾರ, ಉಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಹಾಕಿಬಿಟ್ರೆ ಒಂದು ಒಳ್ಳೆ ಟೇಸ್ಟಿ ಪಲ್ಯ ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತು ಅನ್ನಕ್ಕೂ ಹಚ್ಕೊಂಡು ತಿನ್ಬೋದು ರೀ ಇದನ್ನ. ನೋಡಿರಿ ಎಷ್ಟು ಮಸ್ತ್ ಆಗೈತಿ. ಇದನ್ನು ಈಗ ನಾನು ಇದಕ್ಕೆ ಚಪಾತಿ ಮಾಡೈತಿ. ಚಪಾತಿ ಜೊತೆ ನಾನು ಹಚ್ಕೊಂಡು ತಿನ್ನೋದತ್ತ ತೋರ್ಸಾಕತ್ತೇನೆ ರೀ. ಭಾಳ ಬೆಸ್ಟಾಗಿರ್ತೈತೆ ರೀ. ಭಾಳ ಬೆಸ್ಟಾಗಿರ್ತೈತಿ. ಈ ಸೀಸನ್ನಾಗ ಇಂಥವು ಬಿಸಿ ಬಿಸಿ ಪಲ್ಯ, ರೊಟ್ಟಿ, ಚಪಾತಿ ಅವು ಎಲ್ಲ ತಿನ್ನೋದ್ರಿಂದ ಭಾಳ ಒಳ್ಳೇದು ರೀ. ಎಲ್ಲರಿಗೂ ಹೆಲ್ತಿಗೆ ಒಳ್ಳೇದು ನೋಡ್ರಿ ಇದು. ಇದು ಕೆಂಪು ರಕ್ತವನ್ನು ಹೆಚ್ಚು ಮಾಡ್ತೈತೆ ರೀ. ಅದಕ್ಕೆ ಎಲ್ಲರೂ ಈಗ ಬಾಣಂತಿಯರಾಗಲಿ ಅವ್ರಿಗೆಲ್ಲರಿಗೂ ಒಳ್ಳೇದು ನೋಡ್ರಿ.